ಸ್ನೇಹಿತರೆ, ಗೂಗಲ್ ಮ್ಯಾಪ್ಸ್ ನಲ್ಲಿ ನಾವು ಡ್ರೈವಿಂಗ್ ಮಾಡ್ತಿರ್ಬೇಕಾದ್ರೆ ನಮಗೆ ವಾಯ್ಸ್ ಒಂದು ನೋಟಿಫಿಕೇಶನ್ಸ್ ಗಳಲ್ಲಿ ಇರುತ್ತೆ. ಗೂಗಲ್ ಮ್ಯಾಪ್ಸ್ ನಲ್ಲಿ ಆ ಒಂದು ವಾಯ್ಸ್ ನೋಟಿಫಿಕೇಶನ್ಸ್ ಗಳನ್ನ ಯಾವ ರೀತಿ ನಾವು ಆಫ್ ಮಾಡಬೇಕು ಅಂತ ಚರ್ಚೆ ಮಾಡೋಣ. ಅಂದ್ರೆ ನಮ್ಗೆ ಹೇಳುತ್ತೆ, ನೀವು ಲೆಫ್ಟ್ ತಗೊಳ್ಳಿ, ರೈಟ್ ತಗೊಳ್ಳಿ, ಹಿಂಗೆಲ್ಲ ಹೇಳ್ತಾ ಇರುತ್ತೆ. ಏನ್ ಮುಂದ್ಗಡೆ ಏನಾದ್ರು ಅಲರ್ಟ್ ಬಂದ್ರು ಕೂಡ ಹೇಳುತ್ತೆ. ಯಾವ ರೀತಿ ಅದನ್ನ ವಾಯ್ಸ್ ನೋಟಿಫಿಕೇಶನ್ ನಾವು ಯಾವ ರೀತಿ ಆಫ್ ಮಾಡಬಹುದು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಗೂಗಲ್ ಮ್ಯಾಪ್ ನಲ್ಲಿ ಒಂದು ಸ್ಥಳದ ಒಂದು ರೊಟೇಷನ್ ನಾನು ಹಾಕ್ತೀನಿ. ಇಲ್ಲಿ ನೋಡಿ, ಯಾವ್ದಾದ್ರು ಒಂದು ಸ್ಥಳನ ಈ ರೀತಿ ಸರ್ಚ್ ಮಾಡಿಬಿಟ್ಟು ಅದರ ಒಂದು ಡೈರೆಕ್ಷನ್ಸ್ ನಾನು ತಗೊಳ್ತೀನಿ. ಕೆಳಗಡೆ ಡೈರೆಕ್ಷನ್ಸ್ ಅಂತ ಕ್ಲಿಕ್ ಮಾಡಿಬಿಟ್ಟು ನೋಡ್ತಾ ಇರ್ಬೋದು, ಈ ರೀತಿ ಡೈರೆಕ್ಷನ್ ತಗೋತೀನಿ. ತಗೊಂಡ್ಬಿಟ್ಟು ಇಲ್ಲಿ ಸ್ಟಾರ್ಟ್ ಅಂತ ಕ್ಲಿಕ್ ಮಾಡ್ತೀನಿ. ಮಾಡಿದ ತಕ್ಷಣದಲ್ಲಿ ನೋಡ್ಬೋದು ನಮ್ಮ ಒಂದು ಪ್ಲೇಸ್ ಅನ್ನೋದು ಜೂಮ್ ಆಗಿಬಿಟ್ಟು ಇಲ್ಲಿ ಡ್ರೈವಿಂಗ್ ಸ್ಟಾರ್ಟ್ ಆಗಿದೆ. ಅಂದ್ರೆ ಇಲ್ಲಿ ನಾವು ವಾಯ್ಸ್ ಡೈರೆಕ್ಷನ್ಸ್ ಗಳನ್ನ ಅಥವಾ ವಾಯ್ಸ್ ನೋಟಿಫಿಕೇಶನ್ಸ್ ಗಳನ್ನ ಆಫ್ ಮಾಡೋದಕ್ಕಾಗಿ ಈ ಕಡೆಗೆ ಒಂದು ಸಿಂಬಲ್ ಇರುತ್ತೆ. ಇಲ್ಲಿ ನೋಡಿ ಆಲ್ರೆಡಿ ಆಫ್ ಇದೆ ಸ್ನೇಹಿತರೆ. ಇಲ್ಲಿ ಈ ಒಂದು ವಾಯ್ಸ್ ನೋಟಿಫಿಕೇಶನ್ ಆನ್ ಇದ್ರೆ ನಮಗೆ ಅದು ವಾಯ್ಸ್ ನೋಟಿಫಿಕೇಶನ್ ಹೇಳುತ್ತೆ. ಇಲ್ಲಿ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಸಂಪೂರ್ಣ ಅಂತ ಡೀಟೇಲ್ಸ್ ಏನಿದೆ ಇಲ್ಲಿ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡಿ 3 ಆಪ್ಷನ್ಸ್ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ಏನು ಅಂದ್ರೆ ಇದು ಆಫ್, ಈ ರೀತಿ ಬಂದ್ರೆ ಆಫ್. ನಂತರದಲ್ಲಿ ಈ ಒಂದು ಸ್ಪೀಕರ್ ಸಿಂಬಲ್ ಇದೆ ನೋಡಿ, ಈ ಕಡೆ ಇರುವಂತದ್ದು ಮತ್ತೆ ಮಧ್ಯದಲ್ಲಿ ಇರುವಂತದ್ದು ನಾವು ಆಕ್ಟಿವೇಟ್ ಮಾಡಿದ್ರೆ ಇಲ್ಲಿ ನೋಡಿ ಸ್ಪೀಕರ್ ಸಿಂಬಲ್ ನ ಆಕ್ಟಿವೇಟ್ ಮಾಡಿದ್ರೆ ಇದು ಆನ್ ಆಗಿದೆ ಸ್ನೇಹಿತರೆ. ಈ ರೀತಿ ಈ ಒಂದು ಪೊಸಿಷನ್ ನಲ್ಲಿ ಇದ್ರೆ ಅದು ಆನ್ ಅಂದ್ರೆ ನಮಗೆ ಡೈರೆಕ್ಷನ್ಸ್ ಗಳನ್ನ ಅದು ಹೇಳುತ್ತೆ. ನಂತರದಲ್ಲಿ ಇಲ್ಲೊಂದಿದೆ ನೋಡಿ ಮಧ್ಯದಲ್ಲಿ, ಈ ಒಂದು ಆಪ್ಷನ್ ಅನ್ನು ನಾವು ಈ ರೀತಿ ಆನ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಅಲರ್ಟ್ಸ್ ಓನ್ಲಿ ಅಂತ ಇದೆ. ಅಂದ್ರೆ ಏನಾದ್ರು ಅಲರ್ಟ್ ಇದೆ, ರಸ್ತೆ ಒಂದು ಏನಾದ್ರು ಪ್ರಾಬ್ಲಮ್ ಇದೆ ಮುಂದೆ, ಅಥವಾ ರೋಡ್ ಬಂದ್ ಆಗಿದೆ, ಏನಾದ್ರು ಒಂದು ಪ್ರಾಬ್ಲಮ್ ಇದ್ರೆ ಮಾತ್ರ ಅದು ಹೇಳುತ್ತೆ. ಅದಕ್ಕಾಗಿ ಇಲ್ಲಿ ನೀವು ಬೇಕಂದ್ರೆ ಸಂಪೂರ್ಣವಾಗಿ ಇಲ್ಲಿ ಮ್ಯೂಟ್ ಮಾಡ್ಕೋಬಹುದು. ಅಂದ್ರೆ ಮ್ಯೂಟೆಡ್ ಅಂದ್ರೆ ಯಾವುದೇ ರೀತಿಯಲ್ಲಿ ನೋಟಿಫಿಕೇಶನ್ಸ್ ಹೇಳೋದಿಲ್ಲ, ಕೇವಲ ಡೈರೆಕ್ಷನ್ಸ್ ಗಳನ್ನ ಮಾತ್ರ ತೋರಿಸುತ್ತೆ. ನಂತರದಲ್ಲಿ ನೀವು ಆ ಒಂದು ಆಪ್ಷನ್ ಅನ್ನ ಆನ್ ಮಾಡಿದ್ರೆ ನಿಮ್ಗೆ ಡೈರೆಕ್ಷನ್ಸ್ ಗಳನ್ನ ಹೇಳುತ್ತೆ ಮತ್ತು ಅಲರ್ಟ್ಸ್ ಓನ್ಲಿ ಅಂತ ಇರುತ್ತೆ. 3 ಆಪ್ಷನ್ಸ್ ಇರುತ್ತೆ. 3ರಲ್ಲಿ ನೀವು ಯಾವುದೇ ಆಪ್ಷನ್ ಅನ್ನ ಇಟ್ಕೋಬಹುದು, ಮ್ಯೂಟ್ ಮಾಡಿ ಇಟ್ಕೋಬಹುದು ಅಥವಾ ಆನ್ ಮಾಡಿ ಇಟ್ಕೋಬಹುದು. ಈ ರೀತಿ ನೀವು ವಾಯ್ಸ್ ನೋಟಿಫಿಕೇಶನ್ಸ್ ಗಳನ್ನ ಆನ್ ಮಾಡಬಹುದು ಅಥವಾ ಆಫ್ ಮಾಡಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳು ಇದ್ದರೆ ಕಮೆಂಟ್ ಅಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್.